ಏಪ್ರಿಲ್ 24 ಗುರುವಾರದ ದಿನ ವರೂತಿನಿ ಏಕಾದಶಿ ಬಂದಿದೆ. ಈ ದಿನ ವಿಷ್ಣು ದೇವರನ್ನು ಹೇಗೆ ಪೂಜಿಸಬೇಕು, ಈ ದಿನದ ವಿಶೇಷ ವ್ರತಕತೆ ಏನು, ಈ ಏಕಾದಶಿ ಆಚರಿಸಿದರೆ ಯಾವೆಲ್ಲ ಕಷ್ಟಗಳು ದೂರವಾಗಿ ಪುಣ್ಯಫಲ ಲಭಿಸುತ್ತೆ, ಈ ದಿನ ಹೇಳಬೇಕಾದ ಮಂತ್ರ ಯಾವುದೆಂದು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ, ಈ ಒಂದು ಏಕಾದಶಿಯ ಕತೆ ಕೇಳಿದರೆ, ಓದಿದರೆ, ವ್ರತ ಆಚರಿಸಿದರೆ ಸೂರ್ಯಗ್ರಹಣದ ದಿನ 8,000 ತೊಲೆ ಬಂಗಾರ ದಾನ ಮಾಡಿದ ಅದ್ಭುತ ಪುಣ್ಯಫಲ ಲಭಿಸುತ್ತದೆ. ಅಂದರೆ ಸೂರ್ಯಗ್ರಹಣದ ದಿನ ಬಂಗಾರ ದಾನ ಕೊಟ್ಟ ಪುಣ್ಯ ಪ್ರಾಪ್ತಿಯಾಗುತ್ತೆ. ಈ ಜನ್ಮ ಸೇರಿ ಸಕಲ ಜನ್ಮಗಳಲ್ಲಿಯೂ ಮಾಡಿದ ಪಾಪಗಳು ನಶಿಸಿ ವಿದ್ಯಾದಾನ, ಕನ್ಯಾದಾನ, ಗೋದಾನ ಮಾಡಿದ ಫಲ ಪ್ರಾಪ್ತಿಯಾಗಿ ವಿಷ್ಣು ಅನುಗ್ರಹದಿಂದ ಉತ್ತಮೋತ್ತಮ ಫಲ ಹಾಗೂ ಏಳಿಗೆಯನ್ನು ನೀವು ಕಾಣಬಹುದು. ಜೊತೆಗೆ ನಿರಂತರ ಸುಖ ಪ್ರಾಪ್ತಿಯಾಗುತ್ತದೆ. ಈ ದಿನ ಕೆಲವು ಪ್ರತ್ಯೇಕ ದಾನಗಳನ್ನು ಮಾಡಿದರೆ ಆರ್ಥಿಕ, ಆರೋಗ್ಯ, ಸಂಕಷ್ಟದಿಂದ ಮುಕ್ತಿ ಹೊಂದಬಹುದು. ಈ ದಿನ ಶುದ್ಧ ಜಲ ತುಂಬಿದ ಮಡಿಕೆಯನ್ನು ಯಾರಿಗಾದರೂ ದಾನವಾಗಿ ನೀಡಬಹುದು. ಕುಡಿಯುವ ನೀರನ್ನು ವಿಷ್ಣು ಹೆಸರನ್ನು ಹೇಳುತ್ತಾ ದಣಿದವರಿಗೆ ನೀಡಬೇಕು. ಇದರ ಜೊತೆಗೆ ಧಾನ್ಯಗಳನ್ನು ಯಾರಿಗಾದರೂ ಈ ದಿನದಂದು ದಾನವಾಗಿ ನೀಡಿದರೆ ಆರ್ಥಿಕ ಸಂಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತದೆ. ವಾಮನ ರೂಪದಲ್ಲಿರುವ ಶ್ರೀ ಮಹಾವಿಷ್ಣು ದೇವರನ್ನು ಈ ದಿನ ಸ್ಮರಿಸಿಕೊಳ್ಳಬೇಕು. ಓಂ ಬಾಲವಾಮನ ರೂಪಿಣೆ ಶ್ರೀ ಮಹಾವಿಷ್ಣವೇ ನಮಃ ಎಂಬ ಮಂತ್ರವನ್ನು ಅಥವಾ ಓಂ ವಾಮನಾಯ ನಮೋ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಬೇಕು. ತುಪ್ಪದ ದೀಪವನ್ನು ಈ ದಿನ ವಿಷ್ಣು ದೇವರ ಮುಂದೆ ಬೆಳಗಿಸಿ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮುಂದೆ ಕುಳಿತು ಎಷ್ಟು ಸಮಯ ನಿಮಗೆ ಸಾಧ್ಯವಾಗುತ್ತದೋ ಅಷ್ಟು ಸಮಯ ಧ್ಯಾನ ಮಾಡಿ. ಈ ದಿನ ಹಾಲಿನಿಂದ ಮಹಾಲಕ್ಷ್ಮಿ ದೇವಿಗೆ ಹಾಗೂ ವಿಷ್ಣು ದೇವರಿಗೆ ಅಭಿಷೇಕ ಮಾಡಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ದಿನ ಮಹಾವಿಷ್ಣು ದೇವರಿಗೆ ಸಂಬಂಧಿಸಿದ ದೇವಸ್ಥಾನಗಳಿಗೆ ತೆರಳಿ ಸಮಸಂಖ್ಯೆಯಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ಗರುಡ ಧ್ವಜದ ಬಳಿ ದೀಪಾರಾಧನೆಯನ್ನ ಮಾಡಿ ಬರಬೇಕು. ಈ ಒಂದು ಏಕಾದಶಿಯನ್ನು ಆಚರಿಸಿ ಮಾಂಧಾತ ರಾಜನು ಅನೇಕ ಕಷ್ಟಗಳಿಂದ ಮುಕ್ತಿ ಹೊಂದಿದನು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಕುಬೇರನ ಆಸ್ಥಾನದಲ್ಲಿ ನಾಟ್ಯವಾಡುತ್ತಿದ್ದಂತಹ ವರೂತಿನಿ ಎಂಬ ದೇವಕನ್ಯೆ ಶಾಪಕ್ಕೆ ಗುರಿಯಾದಾಗ ಏಕಾದಶಿ ಆಚರಿಸಿ ಈ ಶಾಪದಿಂದ ಮುಕ್ತಿ ಹೊಂದಿದರು. ಈ ಕಾರಣಕ್ಕಾಗಿಯೇ ಈ ಒಂದು ಏಕಾದಶಿಯನ್ನು ವರೂತಿನಿ ಏಕಾದಶಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಇನ್ನು ಈ ಒಂದು ಏಕಾದಶಿಯ ವಿಶೇಷ ಮಹತ್ವ ಏನು ಅಂತ ತಿಳಿಯೋದಾದರೆ, ಯುಧಿಷ್ಠಿರನಿಗೆ ಶ್ರೀ ಮಹಾಕೃಷ್ಣನು ಈ ವಿಧವಾಗಿ ತಿಳಿಸುತ್ತಾನೆ. ಏ ರಾಜನೇ ಕೇಳು, ಈ ಏಕಾದಶಿಗೆ ವರೂತಿನಿ ಎಂಬ ಹೆಸರು. ಇದು ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಸೌಭಾಗ್ಯವನ್ನ ಕೊಡುವಂಥದ್ದು. ಈ ವ್ರತವನ್ನ ಆಚರಣೆ ಮಾಡುವುದರಿಂದ ನಿರಂತರ ಸುಖ ಪ್ರಾಪ್ತವಾಗುತ್ತದೆ, ಪಾಪಗಳೆಲ್ಲ ಸುಟ್ಟು ಭಸ್ಮವಾಗುತ್ತದೆ ಮತ್ತು ಸೌಭಾಗ್ಯ ಕೂಡ ಪ್ರಾಪ್ತಿಯಾಗುತ್ತದೆ. ಈ ಏಕಾದಶಿ ಎಲ್ಲ ಜನರಿಗೆ ಇಷ್ಟ ಭೋಗಗಳನ್ನು ಕೊಟ್ಟು ಮುಕ್ತಿಯನ್ನ ಕೊಡುವಂಥದ್ದು ಆಗಿದೆ. ಈ ಏಕಾದಶಿ ಮಾಡುವುದರಿಂದ ಮನುಷ್ಯನ ಎಲ್ಲ ಪಾಪಗಳು ನಾಶವಾಗಿ ಜನ್ಮ ಮರಣದ ಚಕ್ರದಿಂದ ಮುಕ್ತನಾಗಿ ಗರ್ಭವಾಸದಿಂದ ಕೊನೆಯವರೆಗೂ ಮುಕ್ತಿ ಹೊಂದುತ್ತಾನೆ. ವರೂತಿನಿ ವ್ರತ ಮಾಡುವುದರಿಂದ ಮಾಂಧಾತ ರಾಜನು ಸ್ವರ್ಗಕ್ಕೆ ಹೋದನು. ದುಂದುಮಾರ ರಾಜನು ಕೂಡ ವಿಶೇಷವಾಗಿ ಈ ವ್ರತವನ್ನ ಮಾಡಿ ಸ್ವರ್ಗಕ್ಕೆ ಹೋದನು. ಪ್ರತ್ಯಕ್ಷ ಶಂಕರ ಕೂಡ ಈ ವ್ರತ ಮಾತ್ರದಿಂದಲೇ ಬ್ರಹ್ಮಕಪಾಲದ ಪಾಪದಿಂದ ಮುಕ್ತನಾದನು ಮತ್ತು 1000 ವರ್ಷ ತಪಶ್ಚರ್ಯ ಮಾಡಿ ಏನು ಫಲ ಸಿಗುವುದು ಅದೇ ಪುಣ್ಯ ಫಲವು ಈ ಏಕಾದಶಿ ಮಾಡುವುದರಿಂದ ಪ್ರಾಪ್ತಿಯಾಗುತ್ತೆ. ಕುರುಕ್ಷೇತ್ರದಲ್ಲಿಯ ಸೂರ್ಯಗ್ರಹಣದಲ್ಲಿ 8,000 ತೊಲೆ ಬಂಗಾರ ದಾನ ಮಾಡಿದ ಪುಣ್ಯವು ಈ ಏಕಾದಶಿ ಮಾಡುವುದರಿಂದ ಮನುಷ್ಯನಿಗೆ ದೊರೆಯುತ್ತದೆ. ಯಾವ ಮನುಷ್ಯನು ಶ್ರದ್ಧೆಯಿಂದ ಈ ವ್ರತವನ್ನ ಮಾಡುವನು ಅವನಿಗೆ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಅವನ ಇಚ್ಛೆಯಂತೆ ಸಿಗುತ್ತದೆ. ಈ ಏಕಾದಶಿಯು ಪತಿತರನ್ನು ಪಾವನ ಮಾಡುವಂಥದ್ದು, ಮಹಾಪಾತಕಗಳನ್ನು ನಾಶ ಮಾಡಿ ಸಕಲೈಶ್ವರ್ಯ ಭೋಗಗಳನ್ನು ಕೊಟ್ಟು ಮುಕ್ತಿಯನ್ನ ಕೊಡುವಂಥದ್ದು. ರಾಜನೇ ಕೇಳು, ಅಶ್ವದಾನಕ್ಕಿಂತಲೂ ಗಜದಾನ ಶ್ರೇಷ್ಠ, ಗಜದಾನಕ್ಕಿಂತಲೂ ಭೂಮಿದಾನ ಶ್ರೇಷ್ಠ, ಅದಕ್ಕಿಂತಲೂ ಎಳ್ಳುದಾನ ಶ್ರೇಷ್ಠ, ಅದಕ್ಕಿಂತಲೂ ಸುವರ್ಣದಾನ ಶ್ರೇಷ್ಠ, ಅದಕ್ಕಿಂತಲೂ ಅನ್ನದಾನ ಶ್ರೇಷ್ಠ. ಅದರ ಮುಂದೆ ಯಾವ ದಾನವೂ ಶ್ರೇಷ್ಠವಲ್ಲ. ಈ ಅನ್ನದಾನದಿಂದ ಪಿತೃಗಳು, ದೇವರುಗಳು, ಮನುಷ್ಯರು ಅನ್ನದಿಂದಲೇ ತೃಪ್ತರಾಗುತ್ತಾರೆ. ಆದ ಕಾರಣ ಅನ್ನದಾನಕ್ಕೆ ಸರಿಸಮಾನವಾದದ್ದು ಕನ್ಯಾದಾನವೆಂದು ಹೀಗೆ ಕವಿಶ್ರೇಷ್ಠರು ಹೇಳುತ್ತಾರೆ. ಮತ್ತು ಕನ್ಯಾದಾನದ ಸಮಾನ ಗೋದಾನವೊಂದು ಇದೆ, ಹೀಗೆ ಸ್ವತಃ ಭಗವಂತನೇ ಹೇಳಿದ್ದಾನೆ. ಈ ಎಲ್ಲ ದಾನಕ್ಕಿಂತಲೂ ಶ್ರೇಷ್ಠವು ವಿದ್ಯಾದಾನ. ವರೂತಿನಿ ಏಕಾದಶಿ ಆಚರಣೆ ಮಾಡುವುದರಿಂದ ವಿದ್ಯಾದಾನದ ಫಲವು ಕೂಡ ಮನುಷ್ಯನಿಗೆ ಪ್ರಾಪ್ತಿಯಾಗುತ್ತೆ. ಯಾರು ಅತಿ ಆಸೆಯಿಂದ ಮಗಳನ್ನು ಮಾರುತ್ತಾರೋ ಅವನು ಮುಂದಿನ ಜನ್ಮದಲ್ಲಿ ಬೆಕ್ಕಾಗಿ ಹುಟ್ಟುತ್ತಾನೆ. ಯಾವನು ಮಗಳನ್ನು ಸಾಲಾಂಕೃತನಾಗಿ ಕನ್ಯಾದಾನ ಮಾಡುತ್ತಾನೋ ಅದರ ಪುಣ್ಯ ಫಲವನ್ನು ಚಿತ್ರಗುಪ್ತರಿಗೂ ಸಹ ವರ್ಣಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕನ್ಯಾದಾನ ಫಲವು ಶ್ರೇಷ್ಠವಾದದ್ದು. ಅದೇ ಪುಣ್ಯವು ಈ ವರೂತಿನಿ ಏಕಾದಶಿ ಮಾಡುವುದರಿಂದ ಮನುಷ್ಯನಿಗೆ
ಪ್ರಾಪ್ತಿಯಾಗುತ್ತದೆ. ಇದರ ಜೊತೆಗೆ ಯಾರು ನಿಂದನೆಯನ್ನ ಮಾಡ್ತಾರೋ, ಸಿಟ್ಟಿನಿಂದ ಮಾತನಾಡ್ತಾರೋ, ಕೆಟ್ಟವರ ಸಂಘವನ್ನ ಮಾಡ್ತಾರೋ, ಪಾಪ ಮಾಡಿದವರ ಜೊತೆ ಸಹವಾಸವನ್ನ ಮಾಡ್ತಾರೋ ಆ ಎಲ್ಲ ಪಾಪಗಳು ಈ ಒಂದು ಏಕಾದಶಿ ಆಚರಿಸುವುದರಿಂದ ವಿಶೇಷವಾಗಿ ಕಳೆದು ಹೋಗುತ್ತೆ. ಇದರ ಜೊತೆಗೆ ಈ ಒಂದು ಏಕಾದಶಿಯ ದಿನ ಮಾಡಬಾರದ ತಪ್ಪುಗಳು ಯಾವುದು ಅಂತ ನೋಡೋದಾದ್ರೆ, ಗಂಡ ಹೆಂಡತಿ ಸೇರಬಾರದು, ಅಂದರೆ ಬ್ರಹ್ಮಚರ್ಯವನ್ನ ಪಾಲಿಸಬೇಕು, ಕ್ಷೌರ ಕ್ರಿಯೆಗಳನ್ನ ಮಾಡಬಾರದು, ಎಣ್ಣೆ ಸ್ನಾನವನ್ನ ಮಾಡಬಾರದು, ವ್ಯಾಯಾಮವನ್ನ ಮಾಡಬಾರದು, ಪ್ರಯಾಣಗಳನ್ನ ಮಾಡಬಾರದು. ಈ ದಿನ ಹೆಚ್ಚು ಮಾತನಾಡುವುದು, ಜೇನುತುಪ್ಪ ಸೇವಿಸುವುದು ಹಾಗೂ ಮಾಂಸಭಕ್ಷಣ ಮಾಡುವುದು ನಿಷಿದ್ಧವಾಗಿದೆ. ಈ ಒಂದು ಏಕಾದಶಿಯ ದಿನ ಈ ಕಥೆಯನ್ನ ಕೇಳುತ್ತಾ, ಈ ವಿಶೇಷ ಮಹತ್ವವನ್ನ ಓದುತ್ತಾ ವಿಷ್ಣು ದೇವರ ಪೂಜೆಯನ್ನ ಮಾಡಿ ನೋಡಿ, ಸಕಲ ಪಾಪಗಳು ಕಷ್ಟಗಳು ದೂರವಾಗಿ ಅದ್ಭುತವಾದ ಏಳಿಗೆಯನ್ನ, ಸುಖ ಸೌಖ್ಯಾದಿಗಳನ್ನ ನೀವು ಕಾಣಬಹುದು. ಈ ಏಕಾದಶಿಯ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಶ್ರೀ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.